ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಎಲ್ಲೆಡೆ ಮಳೆಯ ಸುದ್ದಿ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಬೆಳಗಿನಿಂದಲೂ ಕೂಡ ಜಿಟಿ ಮಳೆಯಾಗ್ತಾ ಇದೆ. ಮಳೆಯಿಂದಾಗಿ ವಾಹನ ಸವಾರಿಗೆ ಸಾಕಷ್ಟು ಸಂಕಷ್ಟ ತಂದೊಡ್ಡಿರುವಂಥದ್ದು. ಕತ್ತಲುಮಯ ಆಗಿದೆ, ಮೋಡ ಕವಿದಂತಹ ವಾತಾವರಣ, ಬೆಳಗಿನಿಂದ ಕತ್ತಲ ಸ್ಥಿತಿ ಇದೆ. ಹಲವು ಕಡೆ ಧೋ ಅಂತ ವರ್ಷಧಾರೆ ಸುರಿತಾ ಇದೆ. ಅದರಲ್ಲೂ ಬೆಂಗಳೂರಿನ ಮೆಜೆಸ್ಟಿಕ್ ಭಾಗ, ಶಿವಾನಂದ ಸರ್ಕಲ್, ರಿಚ್ಮಂಡ್ ಸರ್ಕಲ್, ಶಾಂತಿನಗರ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ವರ್ಷಧಾರೆಯಾಗ್ತಾ ಇದೆ. ಬಿಟ್ಟು ಬಿಟ್ಟು ಬರ್ತಾ ಇರುವಂತಹ ಮಳೆಯಿಂದಾಗಿ ಜನ ಹೊರಬರಲಾಗದೆ ಮನೆ ಸೇರಿದ್ದಾರೆ. ಬೆಳಗಿನಿಂದಲೂ ಕೂಡ ಅದೇ ರೀತಿಯಾದಂತಹ ವಾತಾವರಣ ಕತ್ತಲುಗಟ್ಟಿಬಿಟ್ಟಿತ್ತು. ಈಗ ಮಳೆ ಸುರಿತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರೋದ್ರಿಂದಾಗಿ ಭಾನುವಾರದಂದು ಜನ ಮನೆಯೊಳಕ್ಕೆ ಇದ್ದಾರೆ. ಹೊರಬರಲಾಗದೆ, ಹೊರಬಂದಂಥವರು ಮುಂದೆ ಸಾಗೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬೆಳಗಿನಿಂದಲೂ ಕೂಡ ಬೆಂಗಳೂರಿನ ಚಿತ್ರಣ ಇದು. ಪ್ರಮುಖವಾಗಿ ಮೆಜೆಸ್ಟಿಕ್ ಭಾಗ, ಶಿವಾನಂದ ಸರ್ಕಲ್, ರಿಚ್ಮಂಡ್ ಸರ್ಕಲ್ ಈ ಭಾಗಗಳಲ್ಲಿ ವರ್ಷಧಾರೆಯಿಂದಾಗಿ ಬಹಳ ಸಮಸ್ಯೆಯಾಗಿದೆ. ಟೌನ್ ಹಾಲ್ ಬಳಿಯಿಂದ ನಮ್ಮ ಪ್ರತಿನಿಧಿ ವಿನಯ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ. ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವೀಕೆಂಡ್ ನಡುವೆ ಕೂಡ ಭರ್ಜರಿಯಾಗಿರುವಂಥ ಮಳೆ ಶುರುವಾಗಿದೆ. ಸದ್ಯಕ್ಕೆ ನಾನೀಗ ಟೌನ್ ಹಾಲ್ ಸುತ್ತಮುತ್ತ ಭಾಗದಲ್ಲಿ ಇದ್ದೀನಿ. ನೀವು ನೋಡಬಹುದು, ಕಳೆದ ಅರ್ಧ ಗಂಟೆಯಿಂದನೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಸದ್ಯಕ್ಕೆ ವೀಕೆಂಡ್ ಮೂಡಲಿದ್ದಂತಹ ಸಿಲಿಕಾನ್ ಸಿಟಿ ಜನರಿಗೂ ಕೂಡ ಮಳೆಯ ಪರದಾಟ ಶುರುವಾಗಿರುವಂಥದ್ದು. ಸದ್ಯ ಇಂದಿನಿಂದ ಆಗಸ್ಟ್ 13ರವರೆಗೂ ಕೂಡ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ. ಕರಾವಳಿ ಮಲೆನಾಡು ಜಿಲ್ಲೆಗೆ ಈಗಾಗಲೇ ಯೆಲ್ಲೋ ಅಲರ್ಟ್ ಅನ್ನು ಕೂಡ ನೀಡಿರುವಂಥದ್ದು. ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆಯ ಮುನ್ಸೂಚನೆಯನ್ನ ಕೂಡ ಈಗಾಗಲೇ ಹವಾಮಾನ ಇಲಾಖೆ ನೀಡಿದೆ. ನಗರದಲ್ಲಿ ಈಗಾಗಲೇ ಕಳೆದ 2 ದಿವಸಗಳಿಂದ, ನಿನ್ನೆ ಕೂಡ ಕೊಂಚ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆ ಇರಲಿಲ್ಲ, ಆದರೆ ಸಾಧಾರಣವಾಗಿ ಬಿಟ್ಟು ಬಿಟ್ಟು ಬರುತ್ತಿರುವಂತಹ ಹನಿಗಳು, ಜಿಟಿ ಮಳೆಯಿಂದ ವಾಹನ ಸವಾರರ ಪರದಾಟ ಕೂಡ ಇತ್ತು. ಇದರ ಜೊತೆಗೆ ಇವತ್ತು ವೀಕೆಂಡ್ ಮೂಡಲ್ಲಿ ಇದ್ದಂತಹ ಸಿಟಿ ಜನರಿಗೆ ಕೊಂಚ ವರುಣನ ಕಾಟ ಶುರುವಾಗಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಈಗಾಗಲೇ ಆಗಸ್ಟ್ 13ರವರೆಗೂ ಕೂಡ ಮಳೆ ಆಗುವಂತಹ ಸಾಧ್ಯತೆಗಳನ್ನು ಕೂಡ ನೀಡಲಾಗಿದೆ. ಜೊತೆಗೆ ಈಗಾಗಲೇ ಕೆಲವೊಂದಿಷ್ಟು ಮುನ್ಸೂಚನೆಗಳನ್ನು ಕೂಡ ನೀಡಲಾಗಿದೆ. ಮತ್ತು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಸಾಧಾರಣ ಮಳೆ ಮುಂದಿನ ಕೆಲವು ದಿನಗಳ ಕಾಲ ಮುಂದುವರಿಯುವಂಥದ್ದು. ಜೊತೆಗೆ ಆಗಸ್ಟ್ 13ರವರೆಗೂ ಕೂಡ ಮಳೆಯಾಗುವಂತಹ ಒಂದಿಷ್ಟು ಮುನ್ಸೂಚನೆಗಳನ್ನು ಕೂಡ ಹವಾಮಾನ ಇಲಾಖೆ ನೀಡಿದೆ. ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಕೂಡ ಇರೋದ್ರಿಂದ ಕೊಂಚ ಬೈಕ್ ಸವಾರರು ಯಾಮಾರಿದ್ರು ಕೂಡ ಆ ಒಂದು ಗುಂಡಿಗಳಿಗೆ ಬೀಳುವಂಥದ್ದು ಮತ್ತು ಅಪಾಯವನ್ನು ಮಾಡಿಕೊಳ್ಳುವಂಥದ್ದು, ಕೈ ಕಾಲುಗಳನ್ನು ಮುರಿದುಕೊಳ್ಳುವಂಥದ್ದು, ಪ್ರಾಣಾಪಾಯದ ಸನ್ನಿವೇಶಗಳಿಗೂ ಕೂಡ ಈಡಾಗುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಜನರು ಕೊಂಚ ಪ್ರಮಾಣದಲ್ಲಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಳಗ್ಗೆಯಿಂದನೂ ಕೂಡ ಮೋಡ ಕವಿದ ವಾತಾವರಣ ಇತ್ತು. ಸದ್ಯ ಈಗ ಮಧ್ಯಾಹ್ನದ ಬಳಿಕ ಮಳೆ ಆಗ್ತಾ ಇದೆ. ಸಾಕಷ್ಟು ಜನರು ಛತ್ರಿಗಳನ್ನು ಅವಲಂಬಿಸಿ ತಮ್ಮ ದೈನಂದಿನ ಕಾರ್ಯಚಟುವಟಿಕೆ ಭಾಗಿಯಾಗುವಂಥದ್ದು ಮತ್ತು ಬೇರೆ ಬೇರೆ ಕೆಲಸಗಳಿಗೆ ಹೋಗುವಂಥದ್ದು ಕೂಡ ಕಂಡು ಬರ್ತಾ ಇದೆ. ಸದ್ಯಕ್ಕೆ ಮಾರ್ಕೆಟ್ಗಳಿಗೆ ಹೋಗುವಂಥದ್ದಾಗಿರ್ಬೋದು, ಜೊತೆಗೆ ವಾಹನಗಳ ಮೂಲಕ ಬೈಕ್ಗಳಲ್ಲಿ ಸಂಚಾರ ಮಾಡುವಂಥದ್ದಾಗಿರ್ಬೋದು ನೋಡ್ಬೋದು. ಒಂದು ದೊಡ್ಡ ಪ್ರಮಾಣದಲ್ಲಿ ಗುಂಡಿಗಳು ಕೂಡ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಬೈಕ್ ಸವಾರರು ಪ್ರಮುಖವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಪ್ರಾಣಾಪಾಯದಂಥ ಸಂದರ್ಭಗಳು ಎದುರಾಗುವ ಸಾಧ್ಯತೆಗಳು ಇದೆ. ಹೀಗಾಗಿ ಸದ್ಯಕ್ಕೆ ರಾಜ್ಯ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆ ಪ್ರಕಾರ ಕೊಂಚ ಪ್ರಮಾಣದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಒಂದಿಷ್ಟು ಮುನ್ಸೂಚನೆಗಳನ್ನು, ಮುನ್ನೆಚ್ಚರಿಕೆ ಕ್ರಮಗಳನ್ನು ಹವಾಮಾನ ಇಲಾಖೆ ನೀಡುವಂತಹ ಸೂಚನೆಗಳನ್ನು ಕೂಡ ಫಾಲೋ ಮಾಡಬೇಕು. ಇಲ್ಲದೇ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಮಳೆಗೆ ಪರದಾಡುವಂಥ ಸ್ಥಿತಿಗಳು ಕೂಡ ಇರುವಂಥದ್ದು. ಸದ್ಯಕ್ಕೆ ಟೌನ್ ಹಾಲ್ ಮುಂಭಾಗದಿಂದ ನಾನು ಸಂಪೂರ್ಣವಾಗಿ ಒಂದು ಚಿತ್ರಣವನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಮಳೆಯ ಮುಂದಿನ 3 ದಿನಗಳ ಕಾಲ ಮತ್ತು ಆಗಸ್ಟ್ 13ರವರೆಗೂ ಕೂಡ ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳನ್ನು ಹವಾಮಾನ ಇಲಾಖೆ ನೀಡಿರೋದ್ರಿಂದ ಪ್ರಯಾಣಿಕರಾಗಿರ್ಬೋದು, ಜನರಾಗಿರ್ಬೋದು, ಸಾರ್ವಜನಿಕರು ಕೊಂದಿಷ್ಟು ಎಚ್ಚರಿಕೆಯನ್ನು ವಹಿಸಬೇಕು. ಜೊತೆಗೆ ಮಳೆಗೆ ಮನೆಯಿಂದ ಹೊರಬರಬೇಕಾದ ಸಂದರ್ಭದಲ್ಲಿ ಮಳೆಗೆ ತೆಗೆದುಕೊಳ್ಳಬೇಕಾದಂತಹ ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದು ಕೂಡ ಸೂಕ್ತ ಆಗಿರುವಂಥದ್ದು. ಕ್ಯಾಮರಾಮನ್ ಗಣೇಶ್ ಪ್ರಸಾದ್ ಜೊತೆ ವಿನಯ್ ಕುಮಾರ್ ಕಾಶಪ್ಪನವರ TV9 ಬೆಂಗಳೂರು. ಇನ್ನು ಕಾರ್ಪೊರೇಷನ್ ಸುತ್ತಮುತ್ತ ಮಳೆಯಿಂದ ಏನೆಲ್ಲ ಅವಾಂತರ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಬೆಂಗಳೂರಿನಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ನಲ್ಲಿ ಇರ್ತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸಂಖ್ಯೆಯ ಜನರ ಓಡಾಟ, ವಾಹನ ಓಡಾಟ ಇರ್ತಕ್ಕಂಥದ್ದು. ಕಾರ್ಪೊರೇಷನ್ ಸರ್ಕಲ್ನ ಸುತ್ತಮುತ್ತ ಯಾವ ರೀತಿ ಮಳೆ ಸುರಿತಾ ಇದೆ ಅನ್ನೋಂಥ ಸನ್ನಿವೇಶವನ್ನು ತೋರಿಸ್ತಾ ಇದ್ವಿ. ಅಂದರೆ ಇಲ್ಲಿ ಸದ್ಯಕ್ಕೆ ವೀಕೆಂಡ್ ಆಗಿರ್ತಕ್ಕಂಥದ್ರ ಬೆನ್ನಲ್ಲೇ ಕಬ್ಬನ್ ಪಾರ್ಕ್ಗೂ ಕೂಡ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಇವತ್ತು ಮಳೆ ಒಂದು ರೀತಿ ತೊಂದರೆ ಕೊಡ್ತಾ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಅಂದರೆ ಮಳೆಯಲ್ಲಿ ಸೊ ಛತ್ರಿನ ಹಿಡಿದು ಹೋಗ್ತಾ ಇರುವಂತಹ ದೃಶ್ಯಾವಳಿ ಸರ್ವೇ ಸಾಮಾನ್ಯ ಆಗಿರ್ತಕ್ಕಂಥದ್ದು. ಇನ್ನು ಆ ಭಾಗದಲ್ಲಿ ನೋಡುವಂಥದ್ದಾದರೆ ಅಲ್ಲಿ ಫ್ಲೈಓವರ್ಗಳ ಕೆಳಗಡೆ ನಿಂತು ಒಂದಿಷ್ಟು ವಿಶ್ರಾಂತಿಯನ್ನು ಪಡಿತಾ ಇರ್ತಕ್ಕಂಥದ್ದು. ಅಂದರೆ ಜನರು ಎಲ್ಲೂ ಹೋಗೋಕ್ಕಾಗ್ತಾ ಇಲ್ಲ.
ಸೊ ದ್ವಿಚಕ್ರ ವಾಹನ ಸವಾರರಿಗಂತೂ ಮಳೆ ಒಂದು ರೀತಿ ಸಮಸ್ಯೆಯನ್ನುಂಟು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ನ ಸುತ್ತಮುತ್ತ ಎಲ್ಲ ಭಾಗಗಳಲ್ಲೂ ಕೂಡ ಇದೇ ರೀತಿಯ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು. ಇಡೀ ಒಂದು ಮಳೆಯ ಅವಾಂತರಕ್ಕೆ ಇಲ್ಲಿ ಜನರು ಕಂಗಾಲಾಗಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಬ್ಬನ್ ಪಾರ್ಕ್ನ ಮುಂಭಾಗದಲ್ಲಿ ಕಂಡು ಬರ್ತಾ ಇರ್ತಕ್ಕಂತಹ ದೃಶ್ಯಾವಳಿ. ಸೊ ಇಲ್ಲಿ ಸಹಜವಾಗಿ ಸಾಕಷ್ಟು ಸಂಖ್ಯೆಯ ಜನರು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬರ್ತಾ ಇರ್ತಾರೆ. ಬಟ್ ಇಲ್ಲಿ ಮಳೆ ನಿಲ್ಲೋವರೆಗೂ ಕೂಡ ನಿಂತು ವಿಶ್ರಾಂತಿ ಪಡೆದು ಹೋಗುವಂಥದ್ದಾದರೆ ಒಬ್ಬರು ಮಳೆಯಲ್ಲೇ ನೆನೀತಾ ಇರುವಂತಹ ದೃಶ್ಯಾವಳಿ ಕೂಡ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಂದರೆ ತಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವಂತಹ ಅನಿವಾರ್ಯತೆ ಇರುವಂಥವ್ರು ಮಳೆಯಲ್ಲಿಯೇ ಹೋಗುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಕೆಲವರು ಸ್ಕೈವಾಕ್ ಕೆಳಗೆ ಆಶ್ರಯವನ್ನು ಪಡೆದು ಹೋಗ್ತಾ ಇರುವಂತಹ ದೃಶ್ಯಾವಳಿ ಕೂಡ ಇರ್ತಕ್ಕಂಥದ್ದು. ಸೊ ಇಲ್ಲಿ ಏನಂತಂದರೆ ಸಂಪೂರ್ಣವಾಗಿ ಎಲ್ಲ ಭಾಗದಲ್ಲೂ ಕೂಡ ಧಾರಾಕಾರವಾಗಿರ್ತಕ್ಕಂತಹ ಮಳೆ ಇರುವಂಥದ್ದು. ಕಾರ್ಪೊರೇಷನ್ನ ಸುತ್ತಮುತ್ತ ಕಂಡು ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿ. ಕೆಲವರು ಮಳೆಯಲ್ಲೇ ಕೂಡ ಅನಿವಾರ್ಯವಾಗಿ ಹೋಗುವಂಥವ್ರು ಕೂಡ ಛತ್ರಿಯನ್ನು ಹಿಡಿದು ಹೋಗುವಂಥ ಕೆಲಸ ಕೂಡ ಆಗ್ತಾ ಇರುವಂಥದ್ದು. ಇದು ಸದ್ಯಕ್ಕೆ ಏನಂತಂದರೆ ಕಾರ್ಪೊರೇಷನ್ ಸರ್ಕಲ್ನ ಸುತ್ತಮುತ್ತ ಕಂಡು ಬರ್ತಾ ಇರ್ತಕ್ಕಂಥ ಒಂದು ದೃಶ್ಯಾವಳಿ. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬಿಟ್ಟು ಬಿಡದೆ ಮಳೆ ಆಗ್ತಾ ಇದೆ. ಇದರಿಂದಾಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. ಜನಸಾಮಾನ್ಯರು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಮಳೆ ನಡುವೆಯೂ ಕೂಡ ಇವತ್ತು ಕಾರ್ಯಕ್ರಮ ಇತ್ತಲ್ಲ, ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಬಂದಿದ್ರು. ಆ ಕಾರ್ಯಕ್ರಮವನ್ನು ಮತ್ತು ಅವರನ್ನು ನೋಡೋದಕ್ಕೋಸ್ಕರ ಸಾಕಷ್ಟು ಸಂಖ್ಯೆಯಲ್ಲಿ ಜನರು, ಬಿಜೆಪಿ ಕಾರ್ಯಕರ್ತರು ಕೂಡ ಆಗಮಿಸಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಆಗಿದ್ದಾರೆ. ಈ ನಡುವೆ ಜನರು ಕೂಡ ತೆರಳುತ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸುಮಾರು 1.5-2 ಗಂಟೆಯಿಂದ ಈ ಒಂದು ಮೇಕ್ರಿ ಸರ್ಕಲ್ ಆಗ್ಬೋದು, ಹೆಬ್ಬಾಳ ಆಗ್ಬೋದು, ಶಿವಾನಂದ್ ಸರ್ಕಲ್ ಸುತ್ತಮುತ್ತ ಸಾಕಷ್ಟು ಮಳೆ ಸುರಿತಾ ಇದೆ. ಅದರಿಂದ ವಾಹನ ಸವಾರರು ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಸವಾರರು ಮಳೆಯಲ್ಲೇ ಓಡಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೈಕ್ ಸವಾರರಿಗೆ ಸಾಕಷ್ಟು ತೊಂದರೆ ಆಗ್ತದೆ. ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಬೈಕ್ ಸವಾರರು ಮಳೆಯಿಂದ ಒಂದು ರೀತಿ ಸಾಕಷ್ಟು ತೊಂದರೆ ಕೂಡ ಸಿಲುಕೊಂಡಿದ್ದಾರೆ. ನೋಡ್ತಾ ಇದ್ದ ದೃಶ್ಯದಲ್ಲಿ ಒಂದು ಕಡೆ ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಒಂದಷ್ಟು ಸರ್ವಿಸ್ ಮಾಡೋರು ಇರ್ತಾರೆ, ಆಗುತ್ತೆ ಮನೆಗಳಿಗೆ ಹೋಗುವಂಥವ್ರು ಇರ್ತಾರೆ. ಅವರೆಲ್ಲರೂ ಕೂಡ ಬೈಕ್ನಲ್ಲಿ ಹೋಗುವಂಥವ್ರು ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಆ ತೊಂದರೆಯಲ್ಲೂ ಕೂಡ ಮಳೆಯನ್ನು ಲೆಕ್ಕಿಸಲು ಬೈಕ್ ಸವಾರರು ಕೂಡ ಓಡಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ಕಳೆದ 1.5-2 ಗಂಟೆಯಿಂದ ನಿರಂತರವಾಗಿ ಈ ಒಂದು ಮೇಕ್ರಿ ಸರ್ಕಲ್ ಸುತ್ತಮುತ್ತ ಸಾಕಷ್ಟು ಮಳೆ ಸುರಿತಾ ಇದೆ. ಆ ಒಂದು ಮಳೆ ಸಾಕಷ್ಟು ಅವಾಂತರವನ್ನು ಕೂಡ ಜನರಿಗೆ ತಂದೊಡ್ಡಿದೆ. ವೀಕೆಂಡ್ ಆದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಡೆ ಒಂದಷ್ಟು ಹೊರಗಡೆ ಎಲ್ಲರೂ ಕೂಡ ಹೋಗಿರ್ತಾರೆ. ಆ ಹೊರಗಡೆ ಹೋಗಿ ಮನೆಗೆ ಬರ್ತಾ ಇರೋ ಆಗ್ಬೋದು, ಮತ್ತು ಕೆಲಸ ಕಾರ್ಯಗಳಿಗೆ ಹೋಗಿ ಬರ್ತಾ ಇರೋ ಅಂದರೆ ಅವರಿಗೆಲ್ಲರೂ ಕೂಡ ವರ್ಣನ ಒಂದು ಆರ್ಭಟ ಸಂಕಷ್ಟವನ್ನು ಕೂಡ ತಂದೊಡ್ಡಿದೆ. ಕಳೆದ 1.5-2 ಗಂಟೆಯಿಂದ ಈ ಒಂದು ಭಾಗದಲ್ಲಿ ಧಾರಾಕಾರ ಮಳೆ ನಿರಂತರವಾಗಿ ಸುರಿತಾ ಇದೆ. ಅದರಿಂದ ಸಾರ್ವಜನಿಕರು ಪರದಾಡುವಂಥ ಸ್ಥಿತಿ ದೊಡ್ಡ ಮಟ್ಟಿಗೆ ನಿರ್ಮಾಣವಾಗಿದೆ. ಕ್ಯಾಮರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಇದು ಬೆಂಗಳೂರಿನ ವಿವಿಧ ಕಡೆಗಳಲ್ಲಾಗಿರುವಂತಹ ಚಿತ್ರಣ. ಬೆಂಗಳೂರಿನಲ್ಲಿ ಮಳೆ ಬಂದರೆ ಸಾಕು, ರಸ್ತೆಗಳು ಗುಂಡಿ ಬಿದ್ದಿರುತ್ತೆ, ನೀರು ತುಂಬುತ್ತೆ, ದ್ವಿಚಕ್ರ ವಾಹನ ಸವಾರು ಪರದಾಡೋ ಹಾಗಾಗತ್ತೆ. ಅದರಲ್ಲೂ ಬೆಳಗಿನಿಂದಲೂ ಕೂಡ ಒಂದು ರೀತಿ ಕತ್ತಲು ಕವಿದಂತಹ ವಾತಾವರಣ ಇತ್ತು, ಕಪ್ಪುಗಟ್ಟಿಬಿಟ್ಟಿತ್ತು. ನಂತರ ಸುರಿದದ್ದು ಮಳೆ. ಆ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ಆವರಿಸ್ಬಿಟ್ಟಿದೆ. ಹಾಗಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಭಾನುವಾರ ರಜೆ ಮಜಾ ಅಂತ ಹೇಳಿ ಹೊರಗೆ ಬರೋದಕ್ಕೆ ಬಂದಂಥವರು ಮಳೆಗೆ ಸಿಲುಕೊಂಡು ಪರದಾಡ್ತಾ ಇರುವಂಥ ಪರಿಸ್ಥಿತಿ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ಈ ಡೆಲಿವರಿ ಏಜೆಂಟ್ಗಳಿಗೆ ಅವರಿಗೆ ಬಹಳಷ್ಟು ಸಂಕಷ್ಟ ತಂದೊಡ್ಡಿದೆ. ಟೌನ್ ಹಾಲ್, ಶಾಂತಿನಗರ, ಜೊತೆಗೆ ಮೇಕ್ರಿ ಸರ್ಕಲ್, ಕಾರ್ಪೊರೇಷನ್ ಭಾಗ, ಇವೆಲ್ಲ ಕಡೆಗಳಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH